ಹೆಣ್ಣಿಗಾಗಿ ಕೊಲೆ ಆಗಿರುವುದನ್ನು ನೀವು ಕೇಳಿರ್ತೀರಾ, ನೋಡೇ ಇರ್ತೀರಾ. ಆದರೆ ಹಣ್ಣಿಗಾಗಿ ಕೊಲೆ ಆಗಿದೆ ಅಂದರೆ ಎಸ್, ಇದು ಮಾವಿನ ಹಣ್ಣಿನ ಕಾಲ. ಈ ಸೀಸನ್ನಲ್ಲಿ ವೆರೈಟಿ ಮಾವಿನ ಹಣ್ಣುಗಳನ್ನ ನಾವು ನೋಡ್ತೇವೆ. ಆದರೆ ಇದೇ ಮಾವಿನ ಹಣ್ಣಿಗೋಸ್ಕರ ಇಲ್ಲೊಬ್ಬ ಭೀಕರವಾಗಿ ಕೊಲೆ ಆಗಿದ್ದ. ಹಣ್ಣಿಗೋಸ್ಕರ ಸ್ವಂತ ಒಡ ಹುಟ್ಟಿದ ತಮ್ಮನ ಮಗನಿಂದಲೇ ಇಲ್ಲೊಬ್ಬ ವ್ಯಕ್ತಿ ಭೀಕರವಾಗಿ ಕೊಲೆಯಾಗಿದ್ದ. ಏನಿದು ಮ್ಯಾಂಗೋ ಮರ್ಡರ್ ಮಿಸ್ಟ್ರಿ? ಎಲ್ಲಿ, ಯಾವಾಗ, ಹೇಗೆ ನಡೀತು ಅಂತೀರಾ? ಈ ಸ್ಟೋರಿ ನೋಡಿ. ಜಮೀನು ವಿಚಾರವಾಗಿ ಸ್ವಲ್ಪ ಅಣ್ಣ ತಮ್ಮದಿರಿಗೆ ಸ್ವಲ್ಪ ಕಲಹಗಳು ನಡೀತಾ ಇತ್ತು. ಅಣ್ಣ ಮಾವಿನಕಾಯಿ ಕುಯ್ತಾ ಇದ್ದಾರೆ, ನಮಗೂ ಬರಬೇಕು ಮಾವಿನಕಾಯಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಜಮೀನು ಹತ್ರ ಸ್ವಲ್ಪ ಗಲಾಟೆಯಾಗಿ ಚಾಕುವಿಂದ ಇರಿದಿರೋಂಥ ವಿಷಯ. ಕಾಯಿ ಕುಯ್ಯೋಕೆ ಹೋದ್ಮೇಲೆ ಇವರು ಅವರು ಆ ಕಡೆಯಿಂದ ಒತ್ಕೊಬರ್ಬೇಕಾದ್ರೆ ಚಾಕು ಹಾಕ್ಬಿಟ್ರು. ಇವರು ಕೊಲೆ ಮಾಡಿರೋಂಥ ವ್ಯಕ್ತಿ ತಮ್ಮನ ಮಗ. ಒದ್ದಾಡ್ತಿದ್ರೆ ಕುಡಿಯೋಕೆ ನೀರು ಕೊಟ್ಟಿಲ್ಲ ಸರ್ ನಮ್ಮ ಅಪ್ಪನಿಗೆ. ಮಾವಿನಕಾಯಿ ಅಂದರೆ ಒಂದು 100ರಿಂದ 150 kg ಇದೆ ಅಷ್ಟೇ. ಆ 150 kg ಮಾವಿನಕಾಯಿಗೆ ಕೊಲೆ ಮಾಡಿದ್ದಾನೆ ಅಂತಂತಂದರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನಿರ್ಬೋದು? ಬೇಕಾದ್ರೆ ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡಿಕೊಡ್ತೀನಿ ನಾನೇ, ಮುಂದಕ್ಕೆ ನಿಮ್ಮ ಹೆಸರು ನೀವೇ ಮಾಡಿಸ್ಕೊಳ್ಳೋದಂತೆ, ಸೈನ್ ಮಾಡಿಕೊಡ್ತೀನಿ ಅಂತಲೂ ಹೇಳಿತು. ಇವರೇನು ಕೇಳದೆ ಈ ಥರ ಮಾಡೋದು. ಅಂದು ರವಿವಾರ ಮಠ ಮಧ್ಯಾಹ್ನ ಸರಿಸುಮಾರು 2:30 ಸಮೃದ್ಧಿಯಾಗಿ ಬೆಳೆದ ಮಾವಿನ ತೋಟದಲ್ಲಿ ನೆತ್ತರು ಹರಿದಿತ್ತು ಮಾವಿನ ಹಣ್ಣಿನ ವಿಚಾರಕ್ಕೆ. ಬೆಳೆದ ಮಾವಿನ ಕಾಯಿಯಲ್ಲಿ ಪಾಲು ಕೇಳಿ ಖ್ಯಾತೆ ತೆಗೆದು ಸ್ವಂತ ದೊಡ್ಡಪ್ಪನನ್ನೇ ಚೇತನ್ ಎಂಬ ಬಿಸಿ ರಕ್ತದ ಯುವಕ ಕೊಲೆ ಮಾಡಿದ್ದಾನೆ. ಮೊದಲು ತನ್ನ ಸಕುಟುಂಬ ಸಮೇತರಾಗಿ ಜಮೀನಿಗೆ ತೆರಳಿ ಜಗಳವಾಡಿದ್ದಾನೆ. ಸಮಯ ಉರುಳಿದಂತೆ ಜಗಳ ತಾರಕಕ್ಕೇರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಫೋಟೋದಲ್ಲಿ ಕಾಣುತ್ತಿರುವವನ ಹೆಸರು ಮಲ್ಲೇಶ್. ಈತನಿಗೆ ಸುಮಾರು 50 ವರ್ಷ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ GB ಸರಗೂರಿನಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ವಾಸವಿರ್ತಾನೆ. ಈತನಿಗೆ 3 ಜನ ಸಹೋದರರು. ಎಂದಿನಂತೆ ಪಕ್ಕದ ಊರು ಒಡೆಯರ ಹೊಸಹಳ್ಳಿಯಲ್ಲಿ ತನ್ನ ಜಮೀನಿನ ಕೆಲಸಕ್ಕೆ ಹೆಂಡತಿಯ ಜೊತೆ ಹೋಗಿರ್ತಾನೆ. ತನ್ನ ತಂದೆಯ ಜಮೀನಿನಲ್ಲಿ 20 ಗುಂಟೆ ಜಾಗದಲ್ಲಿ ಮಾವಿನ ಹಣ್ಣಿನ ಮರಗಳನ್ನ ಬೆಳೆದಿರ್ತಾನೆ. ಹೀಗೆ ಸಮೃದ್ಧಿಯಾಗಿ ಬಂದಿರುವ ಮಾವಿನ ಫಸಲನ್ನ ಮಲ್ಲೇಶ್ ಹಾಗೂ ಆತನ ಹೆಂಡತಿ ಹಣ್ಣುಗಳನ್ನ ಕಟಾವು ಮಾಡಿ ತೆಗೆದುಕೊಂಡು ಹೋಗುವ ವೇಳೆ ತಮ್ಮನ ಮಗ ಚೇತನ್ ಹಾಗೂ ಕುಟುಂಬಸ್ಥರು ಎಂಟ್ರಿ ಕೊಡ್ತಾರೆ ನೋಡಿ. ಸರ್, ನಿನ್ನೆ ನಮಗೆ ಒಂದು 2 ಗಂಟೆಯಲ್ಲಿ ವಿಷಯ ಗೊತ್ತಾಯಿತು. ನಮಗೆ ಮನೆಯಿಂದ ಫೋನ್ ಮಾಡಿದರು. ನಾವು ಒಡೆರಸಳ್ಳಿ ಗ್ರಾಮದವ್ರೆ. ನಾವು ಸ್ವಂತ ಅವ್ರ ಅಣ್ಣನ ಮಗನೇ. ನಾನು ಅಣ್ಣನ ಮಗ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು. ನಾನು ಇರೋದು ಮೈಸೂರಲ್ಲಿ. ನಮ್ಮ ತಾಯಿಯವರು ಫೋನ್ ಮಾಡಿ ಹಿಂಗಾಗಿದೆ ಅಂತ ವಿಷಯ ಹೇಳಿದ್ರು. ಆ ವಿಷಯ ಹೇಳಿದ್ಮೇಲೆ ಘಟನೆ ಆಗಿರೋಂಥ ಸ್ಥಳಕ್ಕೆ ನಾವು ಹೋದೋ. ಅಷ್ಟರೊಳಗೆ ಬಿಳಿಕೆರೆ ಪೊಲೀಸ್ ಠಾಣೆಗೆ ಬಾಡಿ ತಗೊಬಂದಿದ್ರು. ಇದು ವಿಷಯ ಏನಂತಂದರೆ, ಅವರ ತಮ್ಮದಿರ ಮಕ್ಕಳು ಅಣ್ಣ ಮಾವಿನಕಾಯಿ ಕುಯ್ತಾ ಇದ್ದಾರೆ, ನಮಗೂ ಬರಬೇಕು ಮಾವಿನಕಾಯಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಜಮೀನು ಹತ್ರ ಸ್ವಲ್ಪ ಗಲಾಟೆಯಾಗಿ ಚಾಕುವಿಂದ ಇರಿದಿರೋಂಥ ವಿಷಯ. ಹುಡುಗ ಕೊಲೆ ಮಾಡಿರೋಂಥ ವ್ಯಕ್ತಿ ತಮ್ಮನ ಮಗ. ಎಷ್ಟು ಎಕರೆ ಮಾವು ಬೆಳೆದಿರಿ ಸರ್? ಏನಿಲ್ಲ, ಒಂದು 20 ಗುಂಟೆ ಏನೋ ಇದೆ ಸರ್, ಅಷ್ಟೇ ಸರ್. ಕುಯ್ತಾ ಇದ್ರು, ಮಾರಲಿಕ್ಕೆ ಕುಯ್ತಾ ಇದ್ರು. ಕುಯ್ಬೇಕಾದ್ರೆ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಅಂದ್ಬಿಟ್ಟು ಇನ್ನೂ ಇಬ್ಬರು ಇದ್ದಾರೆ, ಅವ್ರ ತಮ್ಮನ ಮಕ್ಳುಗಳು ಬಂದು ನಮಗೂ ಬರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಒಬ್ರಿಗೊಬ್ರು ಇದು ಮಾಡ್ಕೊಂಡು ಚಾಕುವಿಂದ ಹಲ್ಲೆ ಮಾಡಿ ಹೋಗಿರೋಂಥದ್ದು. ಯಾರು ಈ ವಿಚಾರ ಬಿಟ್ಟರೆ ಬೇರೆ ಹಿಂದೆ ಏನಾದರೂ ವೈಯಕ್ತಿಕವಾಗಿ ದ್ವೇಷ, ವೈಯಕ್ತಿಕ ಜಮೀನು ವಿಚಾರವಾಗಿ ಸ್ವಲ್ಪ ಅಣ್ಣ ತಮ್ಮದಿರಿಗೆ ಸ್ವಲ್ಪ ಕಲಹಗಳು ನಡೀತಾ ಇತ್ತು. ಇವರು ಈ ಕೊಲೆಯಾಗಿರೋಂಥ ವ್ಯಕ್ತಿ ಏನಂತ ಹೇಳಿದರು ಅಂತಂದರೆ, ಊರಲ್ಲಿ 4 ಜನ ಗ್ರಾಮಸ್ಥರವ್ರೆ, ಬನ್ನಿಯಪ್ಪ ಕುಂತ್ಕಂಡು ಮಾತಾಡೋಣ, ಏನೈತೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ಈಗ ನನ್ನ ಜಮೀನಿಗೆ ಖರ್ಚು ಮಾಡಿರೋಂಥದ್ದು ಏನಿದೆ, ನಾನು ಕೂಲಿ ಮಾಡ್ಕೊಂಡು ತಿನ್ನೋಂಥವನು. ನಾನು ಬೆಳಿಗ್ಗೆ ಎದ್ದು ಗಾರೆ ಕೆಲಸಕ್ಕೆ ಹೋಗಿ 500 ರೂಪಾಯಿ ಕೂಲಿಗೋಸ್ಕರ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಾಡ್ತೀನಿ. ಮಾಡಿರೋಂಥ ಖರ್ಚು ಏನಿದೆ, ಖರ್ಚು ವೆಚ್ಚ ಕೊಟ್ಟು ನೀವು ಅದೇನೈತೆ ಬಗೆಹರಿಸ್ಕೊಳ್ಳೋದು, 4 ಜನ ಕುಂತು ಮಾತಾಡೋಣ ಬನ್ನಿ ಅಂತಂದಕ್ಕೆ ಅವರು ಅದಕ್ಕೆ ಸಹಕರಿಸಿಲ್ಲ. ಅವರು ನಾನು ಕೋರ್ಟಲ್ಲಿ ತಗೋತೀನಿ, ನನಗೆ ಹೆಂಗೆ ತಗೋಬೇಕು ತಗೋತೀನಿ ಅಂತ ಅಂದ್ಬಿಟ್ಟು ಅವರು ಕೇಸ್ ಮಾಡಿರೋಂಥ ವಿಷಯಗಳಿದೆ. ಇದ್ಮೇಲೆ ಅವರು ಕಾನೂನು ಮುಖಾಂತರವಾಗಿ ಹೋಗಿ ಅವರು ಬಗೆಹರಿಸ್ಕೋಬೇಕಾಗಿತ್ತು. ಇಲ್ಲ ಅಂದರೆ ಊರಲ್ಲಿ 4 ಜನ ಗ್ರಾಮಸ್ಥರು ಕುಣಿಸಿ ಮಾಡಬೇಕಾಯ್ತು. ಒಂದು ಅಟ್ಲೀಸ್ಟ್ ಮಾವಿನಕಾಯಿ ಅಂದರೆ ಒಂದು 100ರಿಂದ 150 kg ಇದೆ ಅಷ್ಟೇ. ಆ 150 kg ಮಾವಿನಕಾಯಿಗೆ ಕೊಲೆ ಮಾಡಿದ್ದಾನೆ ಅಂತಂತಂದರೆ, ಈಗ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡಿದ್ದಾನೆ ಅಂತಂದರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನಿರ್ಬೋದು? ಅಂಥ ಕ್ರೂರಿ ಅವನು.
ಅಂದರೆ ಕೊಲೆ ಆದಂಥ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಸರ್ ಆ ಸ್ಥಳದಲ್ಲಿ ಯಾರ್ಯಾರು ಇದ್ರು ಅಂತ ಸ್ಥಳದಲ್ಲಿ ಸರ್ ಯಾರ್ಯಾರಿದ್ರು ಅಂತ ನಮಗೆ ಅಷ್ಟು ಮಾಹಿತಿ ಇರಲಿಲ್ಲ, ಯಾಕೆಂದರೆ ನಾವು ಆ ಜಾಗದಲ್ಲಿ ಇರಲಿಲ್ಲ. ನಾವು ಹೊರಗಡೆ ಇದ್ದಿದ್ದರಿಂದ. ಮತ್ತು ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಅಲ್ಲೇ ಇದ್ರಂತೆ. ಆಮೇಲೆ ಆ ಪಕ್ಕದ ಮನೇಲಿ ಒಂದು CCTV ಹಾಕಿದ್ದಾರೆ. ಆ CCTVಲಿ ಎಲ್ಲ ಸರಿಯಾಗಿದೆ. ಅವ್ರು ಏನೇನು ಮಾಡಿದ್ದಾರೆ, ಕೃತ್ಯ ಮಾಡಿದ್ದಾರೆ, ಅದೆಲ್ಲ ಸರಿಯಾಗಿದೆ. ಅಲ್ಲಿ ಚಾಕು ಜೊತೆಲೇ ತಗೊಂಡಿದ್ರು. ಚಾಕು ಜೊತೆಯಲ್ಲೇ ತಗೊಂಡೋಗಿ ಹಾಕಿರೋಂಥದ್ದು. ಇವ್ರಿಗೆ ಎಷ್ಟು ಅಣ್ಣ ತಮ್ಮದಿರು ಹೇಗಿದ್ರು ಸರ್ ಅವ್ರಿಗೆ? ಅಣ್ಣ ತಮ್ಮದಿರು ಸರ್ ಎಲ್ಲ ಒಬ್ಬೊಬ್ಬರು ಒಂದೊಂದು ದಿಕ್ಕು. 4 ಜನ ಅಣ್ಣ ತಮ್ಮದಿರು ಸರ್ ಅವರು. ಅಲ್ಲ, ಅಣ್ಣ ತಮ್ಮದಿರು ಸಂಬಂಧ ಹೇಗಿತ್ತು? ಸಂಬಂಧ ಅಷ್ಟಕ್ಕಷ್ಟಲ್ಲೇ ಸರ್ ಅವರು ಸಂಬಂಧ. ಅವರೆಲ್ಲ ಊರಲ್ಲಿಲ್ಲ ಸರ್. ಅವರೆಲ್ಲ ಅಣ್ಣ ತಮ್ಮದಿರು. ಒಬ್ಬ ಮಾತ್ರ ಚಿಕ್ಕವನು ಮಾತ್ರ ಇದ್ದಾನೆ. ಅದು ಬಿಟ್ಟರೆ ಇನ್ನು ಇಬ್ಬರು ಹೊರಗಡೆ ಇರೋಂಥ ವ್ಯಕ್ತಿಗಳೇ ಅವರು. ಪಾಪ ಅವ್ರು ಇನ್ನೂ ವಿಷಯ ಗೊತ್ತಾಗಿದೆಯೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ. ಅವರಿಬ್ಬರು ಇನ್ನೂ ಬಂದಿಲ್ಲ ಇಲ್ಲಿಗೆ ಸ್ಥಳಕ್ಕೆ ಬಂದು. ವ್ಯಕ್ತಿ ಏನು ಕೆಲಸ ಮಾಡ್ಕೊಂಡು? ಅವರು ಕೂಲಿ ಮಾಡ್ಕೊಂಡಿದ್ರು ಸರ್, ಗಾರೆ ಕೆಲಸ ಮಾಡ್ಕೊಂಡಿದ್ರು. ಅವರು ಮೂಲತಃ ಈಗ ನಮ್ಮೂರಲ್ಲಿ ಇರಲಿಲ್ಲ. ಅವರು ಮದುವೆ ಆಗಿ ಒಂದು 20-25 ವರ್ಷದಿಂದ ಹೋಗಿ GB ಸರಗೂರಲ್ಲಿ ಅಲ್ಲಿ ಹೆಂಡತಿ ಮನೆಯಲ್ಲೇ ಸೇರ್ಕೊಂಡು ಅವರು ಸ್ವಂತ ಬೇರೆ ಮಾಡ್ಕೊಂಡು ಒಂದಿಷ್ಟಾಗಲ ಇದು ಮಾಡ್ಕೊಂಡು ಅವ್ರು ಅಲ್ಲೇ ವಾಸ ಇದ್ದರು. ಅವ್ರಿಗಿಬ್ರು ಗಂಡು ಮಕ್ಕಳಿದ್ದಾರೆ. ಅವರು ಕೂಲಿ ಮಾಡ್ತಾರೆ ಸರ್. ಇವ್ರು ಏನು ಮಾಡ್ತಾರೆ? ಕೊಲೆ ಮಾಡಿದವರು ಸರ್ ಕೋಳಿ ಅಂಗಡಿಲಿ ಏನೋ ಇದ್ದ ಅಂತ ಒಂದು ಮಾಹಿತಿ ಇದೆ. ಅವರು ಹೊರಗಡೆ ಇದ್ದವ್ರೆ. ಅವರು ನಮ್ಮ ಒಡೆರಸಳ್ಳಿ ಗ್ರಾಮದಲ್ಲಿ ಯಾರೂ ಇಲ್ಲ ಅವರು. ಹಾಂ, ಈ ರೀತಿಯಾದಂಥ ಕೊಲೆ ಆಗಿದೆ, ಇಡೀ ಗ್ರಾಮನ ಬೆಚ್ಚಿಬಿಟ್ಟಿದೆ. ಹೌದು ಸರ್. ಏನು ಹೇಳಕ್ಕೆ? ನಾವೇನೋ ಈಗ ಆಗಿರೋಂಥ ಇದಕ್ಕೆ ಸ್ವಲ್ಪ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇನ್ನು ಮುಂದೆ ಈ ರೀತಿ ಆಗದಂಗೆ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ವ್ಯಾಜ್ಯ ಅಂದರೆ ಬರೀ 20 ಗುಂಟೆ ಜಮೀನು ವ್ಯಾಜ್ಯ ಇತ್ತು, ಜಮೀನು ಅದು ಬಿಟ್ಟು ಬೇರೆ ಏನಾದ್ರು? ಇಲ್ಲ ಸರ್, ಜಮೀನು ಇದಕ್ಕೆ 20 ಗುಂಟೆ 25 ಗುಂಟೆ ಏನೋ ಇರ್ಬೋದು ಸರ್, ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸರ್. ಮಾತುಕತೆ ಮಾಡಿ ಟೋಟಲ್ ಏನಾದ್ರು ಹಿಂದೆ ನಡೆದಿತ್ತು ಹೆಂಗೋ ಗೊತ್ತಿಲ್ಲ ಸರ್ ನಮಗೆ. ಅದು ವಿಷಯ ಅದು ನಮ್ಗೆ ಗೊತ್ತಿಲ್ಲ. ಆಸ್ತಿ ವಿಚಾರಕ್ಕೆ ಅನ್ನೋದು ಒಂದು ಮಾಹಿತಿ ಇದೆ. ಎಂದಿನಂತೆ ಮಲ್ಲೇಶ್ ಜಮೀನಲ್ಲಿ ಇದ್ದಂತಹ ಮಾವಿನ ಮರದಿಂದ ಕಾಯಿಗಳನ್ನ ಕೀಳುವಾಗ ಚೇತನ್ ಹೋಗಿ ಏಕಾಏಕಿ ಕಿರಿಕ್ ಮಾಡ್ತಾನೆ. ಮಾವಿನ ಕಾಯಿಯಲ್ಲಿ ನಮಗೂ ಸಹ ಪಾಲ್ಬೇಕು ಅಂತ ಕೇಳಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಚೇತನ್ ಜೊತೆ ಕುಟುಂಬಸ್ಥರಾದ ಸರಿತಾ, ಪ್ರವೀಣ್, ಪವನ್, ಮಂಜುಳಾ, ಕರಿಗೌಡ ಸೇರಿ ಮಲ್ಲೇಶ್ ಜೊತೆ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಚೇತನ್ ಹರಿತವಾದ ವಸ್ತುವಿನಿಂದ ತನ್ನ ದೊಡ್ಡಪ್ಪ ಮಲ್ಲೇಶ್ಗೆ ಚುಚ್ಚಿರ್ತಾನೆ. ನಮಗೆ ಸಹ ನಮ್ಮ GB ಸರಗೂರಿಂದ ಅವರು ಇಲ್ಲಿ ಗಾರೆ ಕೆಲಸ ಮಾಡ್ತಿದ್ದು. ಅಲ್ಲಿಂದ ಬಂದು ಏನಾಗ್ಬಿಟ್ರು, ಅವರು ಅಲ್ಲಿ ಒಂದು ಮಾವಿನ ಮರ ಇತ್ತಲ್ಲ, ಕಾಯಿ ಕುಯ್ಯೋಕೆ ಹೋಗಿರೋದು ಗಂಡು ಇಡ್ತವೆ. ಕಾಯಿ ಕುಯ್ಯೋಕೆ ಹೋದ್ಮೇಲೆ ಇವರು ಅವರು ಆ ಕಡೆಯಿಂದ ಒತ್ಕೊ ಬರ್ಬೇಕಾದ್ರೆ ಚೆಕ್ ಹಾಕ್ಬಿಟ್ರದು ಇವನು. ಹಾಂ, ಇವನಿಗೆ ಹೆಚ್ಚು ಕಮ್ಮಿ 30 ವರ್ಷ ಆಯಿತು ನಾವು GB ಸರಗೂರು ಬಂದೇವರು. ಯಾಕಂದ್ರೆ ನಾವು ಅಲ್ಲಿಗೆ ನಮ್ಮ ಅತ್ತ ಮಗಳು ಕೊಟ್ಟಿದ್ದೋ. ಅಲ್ಲಿಂದ ಅವರು ಅಲ್ಲಿ ಏನು ಸೌಕರ್ಯ ಇಲ್ಲೋದಕ್ಕೆ GB ಸರಗೂರೇ ಬಂದು ಸೇರ್ಕೊಂಡ್ರು. ಅಲ್ಲಿಂದ ಹುಡುಗರು ನಮ್ಮ 2 ಗಂಡು ಮಕ್ಕಳು ಅವ್ರಿಗೆ ಅವರು ಸ್ವಲ್ಪ ಕೈ ಎತ್ಕೊಂಡ್ಮೇಲೆ ಒಂದು ಮನೆಗಿನ ಕಟ್ಕೊಂಡು ಅವ್ರ ಪಾಪ ಕರೆಂಟ್ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಅವ್ರಿಗೆ ಒಂದು ಮನೆ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊ ಹೋಗ್ತಾಯಿದ್ರು. ಇತ್ತೀಚೆಗೆ ಇವರು ಅಣ್ಣ ತಮ್ಮದಿರು ಒಗ್ಗಟ್ಟಿಲ್ಲಂತ ಅವನು ಒಬ್ಬ ಎತ್ತ ಹೋಗಿ ಅಲ್ಲೆಲ್ಲ ಸೇರ್ಕೊಬಿಟ್ಟಿದ್ರು ಅವರು. ಇವನು ಬಿಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗಬೇಡ ಅಂತ ನಾವು ಹೇಳ್ತಾ ಇದ್ದೋ. ಆದರೂ ಅಲ್ಲಿ ಜಮೀನು ಅದಲ್ಲ ಅನ್ನೋಕ್ಕೋಸ್ಕರ ಹೋಗಿದ್ದವನು ಅಲ್ಲಿಗೆ. ಇಲ್ಲ ಸರ್, ನಾವು ಇದು ನಮ್ಗೇನು ಗೊತ್ತು ಸರ್, ಸಾವು ಆಮೇಲೆ ನಮ್ಗೆ 2 ನೆನೆ ದಿನ ಗೊತ್ತಾದದ್ದು, ಅಲ್ಲಿವರೆಗೂ ಗೊತ್ತಿಲ್ಲ. ಅದರಿಂದ ಸಹ 2 ನಮ್ಗೆ ಗೊತ್ತಾದದ್ದು. ಮಧ್ಯಾಹ್ನ 2 ಗೊತ್ತಾದದ್ದು ನಮಗೆ. ಅಲ್ಲಿ ಅಕ್ಕಪಕ್ಕ ಯಾರು ಇತ್ತು ಅಂತ ಅವ್ರು ಇಬ್ಬರು ಅಂತ ಒಬ್ಬರು ಯಾರೋ ಪಕ್ಕದಲ್ಲಿ ತಮ್ಮ ನಡ್ತಿ ಅಲ್ಲೇ ಇಲ್ಲಂತೆ. ಮತ್ತು ಅವರು ಇದನ್ನ CC ಕ್ಯಾಮ್ರಾನ ಇವರು ಜಗಳ ಆಡ್ಬೇಕಾದ್ರೆ ಸ್ಟಾಪ್ ಹಾಕೊಂಡಿಲ್ಲಂತೆ. ಅವ್ನು ಚುಚ್ಚುವಾಗಿ ತೆಗೆದಾಕ್ಬಿಟ್ಟಿದ್ರು ಅವನು. ಹೀಗೆ ಶವಾಗಾರದ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವವನು ಕೊಲೆಯಾದ ಮೃತ ಮಲ್ಲೇಶ್ನ ಮಗ ರವಿ. ಈತ ಹೇಳುವ ಹಾಗೆ ನಮ್ಮ ತಂದೆ ಯಾರಿಗೂ ಮೋಸ ಮಾಡಿಲ್ಲ, ಜಮೀನನ್ನ ಕೊಡುವುದಾಗಿ ಹೇಳಿದ್ರು. ಆದ್ರೂ ಸಹ ಇಲ್ಲ ಸಲ್ಲದ ಖ್ಯಾತೆ ತೆಗೆದು ನಮ್ಮ ಮೇಲೆ ಜಗಳ ಮಾಡ್ತಾರೆ. ಸಾಯುವ ಸಂದರ್ಭದಲ್ಲಿ ನಮ್ಮ ತಂದೆಗೆ ಕುಡಿಯಲು ಸಹ ನೀರು ಕೊಡ್ಲಿಲ್ಲ ಅಂತ ಶವಾಗಾರದ ಮುಂದೆ ರವಿ ಅಳ್ತಿದ್ದಾನೆ. ನಮ್ಮ ತಂದೆ ಆಗಬೇಕವರು. ಇವಾಗ ಬೆಳಿಗ್ಗೆ ನಿನ್ನೆ ಮಾವಿನಕಾಯಿ ಕೊಯ್ಯಕ್ಕೆ ಅಂತ ಹೋಯ್ತೀನಿ ಅಂತ ಹೋದ್ರು. ನಾವು ಬೇಡ, ಹೋಗೋದು ಬೇಡ, ಇಲ್ಲೇ ರೀ, ಏನು ಕೊಯ್ತೀರಾ ಅಂತ ಸುಮ್ಮನೆ ಎಲ್ಲ ಹೇಳಿದೆ. ಜಮೀನೇ ಬೇಡ ಅಂತ ಹೇಳಿದೆ. ಅವರು ಇರಲಿ ಏನಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ನಮಗೂ ಗೊತ್ತಿಲ್ಲದೆ ಹೊಂಟೋಗ್ಬಿಟ್ಟಿದ್ರು. ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರು. ಆಮೇಲೆ ನಮ್ಗೊಂದು 3 ಗಂಟೆ 12 ಗಂಟೆ ಫೋನ್ ಬಂತು, ಈ ಥರ ಆಗೈತೆ ಅಂತ. ಆಮೇಲೆ ಹೋಗಿ ನಮ್ಮ ಅಮ್ಮನ ಹತ್ರ ಕೇಳಿದ್ಕೆ ನಮ್ಮ ಅಮ್ಮ ಅಂದರು ಯಾರ್ಯಾರಿದ್ರು ಅಂತ. ಅಲ್ಲಿ ಕರಿಗೌಡ ಮತ್ತು ಅವ್ರ ಮಗಳು ವೀಡಿಯೋ ಮಾಡ್ಕೊತಾ ಇದ್ಲಂತೆ, ನಮ್ಮ ಅಪ್ಪಂಗೆ ಹೊಡಿತಾಯಿದ್ರೆ. ಮತ್ತು ಅವರ ಕರಿಗೌಡನ ಮತ್ತು ಮಾಲೆಗೌಡನ ಹೆಂಡ್ತಿ, ಮಾಲೆಗೌಡನ ಮಗ ಮತ್ತು ಅವರೆಲ್ಲ ನಮ್ಮ ಚಿಕ್ಕಪ್ಪ ಜೊತೆ ನಮ್ಮ ಅಪ್ಪನ ಜೊತೆ ಹುಟ್ಟಿರೋರೇ. ಮತ್ತು ಇನ್ನೊಬ್ಬ ರಾಜೇಗೌಡನ ಮಗ ಒಬ್ಬ.
ಅವನೇ ಚೇತನ್ ಅಂತ ಇವಾಗ ಇದು ಮಾಡೋನಲ್ಲ ಅವನೇನೆ ರಾಜೇಗೌಡ ನಮ್ಮ ಅಪ್ಪನ ತಮ್ಮ. ಸ್ವಂತ ತಮ್ಮ. ಹ್ಞೂ. ಎಷ್ಟೊತ್ತಲ್ಲಿ ಮನೆ ಬಿಟ್ಟರು ನಿಮ್ಮ ತಂದೆಯವರು? ಬೆಳಿಗ್ಗೆ 9 ಗಂಟೆಯಿಂದ 9 ಗಂಟೆಗೆ ಹೊರಟ್ರು. ಇವಾಗ 3 ಗಂಟೆ ನಾವು ಹೋಗಿ ನೋಡಿದ್ದವ್ರನ್ನ. ಮನೆಯಿಂದ ಯಾರ್ಯಾರು ಹೋದ್ರು ಅಂತ? ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರೇ. ಘಟನೆ ಆಗ್ಬೇಕಾದ್ರು ನಿಮ್ಮ ಅಪ್ಪ ಅಮ್ಮ ಇಬ್ಬರೇ ಹೋಗಿದ್ದು. ಅವ್ರು ಎಷ್ಟು ಜನ ಬಂದರು? ಅವರು 4 ಸೀಟನೂ ಇದ್ರಂತೆ ಸರ್. ಸರಿತಾ ಮತ್ತು ಅವ್ರ ಮಗ ಒಬ್ಬ, ಇವ್ರ ಮಾಲೇಗೌಡ ಮತ್ತು ಅವನ ಮಗ ಒಬ್ಬ, ಇನ್ನು ಟೋಟಲ್ 5 ಸೀಟ್ ಇದ್ದರು. ಕರಿಗೌಡನ ಹೆಂಡ್ತಿ, ಕರಿಗೌಡನ ಮಗಳು, ಕರಿಗೌಡನ ಮಗ ಇಬ್ಬರು ವೀಡಿಯೋ ಮಾಡ್ಕೊತಾ ಇದ್ರಂತೆ. ಹೊಡಿಯೋದನ್ನ ಯಾರು ಬಿಡಿಸೋ ಪ್ರಯತ್ನ ಮಾಡಿಲ್ವಾ? ಒದ್ದಾಡ್ತಿದ್ರೆ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಸರ್ ನಮ್ಮ ಅಪ್ಪನಿಗೆ. ಹೌದಾ? ಅದು ನೀವಿದ್ರಾಗ ಸ್ಥಳದಲ್ಲಿ ನಮಗೆ ಗೊತ್ತೇ ಇಲ್ಲ ಸರ್, ಕೆಲ್ಸಕ್ಕೆ ಹೋಗಿದ್ವಿ. ಅವ್ರದ್ದೇನು ಮಡಿಕೊಂಡಿಲ್ಲ ಸರ್, ಎಲ್ಲ ಅವ್ರವರೇ ಬಿಟ್ಬಿಟ್ಟು ಹೋಗ್ಬಿಟ್ಟಿರೋದು. ನಾವು ಅವ್ರು ಬಿಟ್ಬಿಟ್ಟು ಹೋದ್ರಲ್ಲ ಅಂತ ನಮ್ಮ ಅಪ್ಪ ನಾನು ಬಿಡ್ಬೇಕಾದ್ನ ಅಂದ್ಬಿಟ್ಟು ನಮ್ಮ ಅಪ್ಪನೇ ಮಾಡ್ಕೊಂಡು ಹೋಯ್ತಾಯಿತ್ತು. ಅದು ಹೇಳಿತ್ತು ವಿ ಎ ಆಫೀಸಲ್ಲಿ, ನಾನೇ ಬೇಕಾದ್ರೆ ಬಾಂಡ್ ಪೇಪರ್ ಕೊಡಿ ಸೈನ್ ಮಾಡಿಕೊಡ್ತೀನಿ, ನಾನೇ ಮುಂದಕ್ಕೆ ನಿಮ್ಮ ಹೆಸರು ನೀವೇ ಮಾಡಿಸ್ಕೊಳ್ಳೋರಂತೆ, ಸೈನ್ ಮಾಡಿಕೊಡ್ತೀನಿ ಅಂತಲೂ ಹೇಳಿತ್ತು. ಇವ್ರೇನು ಕೇಳದೆ ಈ ಥರ ಮಾಡೋರೆ. ಅದು ಹೊಸ್ದಾಗಿ ಸಾವಳಿ ಈಗ ಬಂದಿರೋ ಸಹ 20 ವರ್ಷ ಬರಾಬರಿ. ಎಷ್ಟು ಎಕರೆ? 2 ಎಕರೆ ಸರ್. ಅದು ಎಲ್ಲ ಫುಲ್ ನಿಮ್ಮ ತಂದೆನೇ ಮಾಡ್ತಿದ್ದ? ನಾನು ಅವಾಗಿಂದ ನಾವೇ ಮಾಡ್ತಿದ್ದಿದ್ದು. ಅವ್ರೆಲ್ಲವ್ರೆ ಅಂತಲೂ ಗೊತ್ತಿರಲಿಲ್ಲ. ಇವಾಗ ಅವ್ನು ನೋಡಿಲ್ಲ ಅವನ್ನ ಮಾಡಿರೋನ್ನ. ಅವ್ರು ಯಾರು ಬಿಡ್ಸೋಕ್ಕೆ ಹೋಗಿಲ್ಲ ಸರ್. ಅವರು ಎಲ್ಲ ಒಳಗಡೆ ಹೋಗ್ಬಿಟ್ಟು ಅವ್ರು ಮೈಸೂರಿಗೆ ಹೋಗ್ಬಿಟ್ರಂತೆ ಒಬ್ಬರು, ಇವರೆಲ್ಲ ಒಳಗಡೆ ಅಂತ ಅವ್ರ ಮಗಳು. ಅವ್ನು ಚಾಕು ನಮ್ಮಮ್ಮ ಯಾಕೆ ಜಗಳ ಆಡ್ತೀವಿ ಹೋಗು ಅಂತ ಅಂದ್ಬಿಟ್ಟು ನಮ್ಮಮ್ಮನೇ ಅವನಿಗೆ ಹೊಡ್ಕೊಂಬತ್ತಂತೆ. ಹೊಡ್ಕೊಂಡು ನಡಿ ರೋಡ್ಗೆ ಅಂತ ಅಂದ್ಬಿಟ್ಟು ರೋಡಿಗೆ ಕರ್ಕೊಂಡು ತಳ್ಕೊಂಬಂತಂತೆ. ಅಷ್ಟರಲ್ಲಿ ನಮ್ಮಪ್ಪ ಮೂಟೆ ಹೊತ್ಕೊಬರ್ಬೇಕಾದ್ರೆ ಚುಚ್ಬಿಟ್ಟು ಹೋಗ್ಬಿಟ್ಟು ಸರ್. ಏನಾಗಬೇಕು ಅಂತ ಕೇಳ್ತೀರಾ ಸರ್? ನನಗೆ ನ್ಯಾಯ ಬೇಕು. ಹೆಣ್ಣಿನ ವಿಚಾರಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಕಳೆದ ದಿನಗಳ ಹಿಂದೆ ಕೊಲೆಯಾಗಿತ್ತು. ಇದೀಗ ಹಣ್ಣಿಗಾಗಿ ಇದೇ ಜಿಲ್ಲೆಯಲ್ಲಿ ಇನ್ನೊಂದು ಕೊಲೆಯಾಗಿದೆ. ಕೂತು ಬಗೆಹರಿಸಬೇಕಾದ ವಿಚಾರಕ್ಕೆ ತಮ್ಮನ ಮಗ ಚೇತನ್ನ ಬಿಸಿ ರಕ್ತದ ಮುಂಗೋಪಕ್ಕೆ ಮಲ್ಲೇಶ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಹಾಗೆ ಮಲ್ಲೇಶ್ ತಮ್ಮನ ಮಗನಿಂದಲೇ ಜಮೀನಿನಲ್ಲಿ ಹತ್ಯೆಯಾಗಿದ್ದಾನೆ. ಈ ಸಂಬಂಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.